ನೋಡಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ. ಅವರು ಆರ್ಥಿಕ ತಜ್ಞರು. ಯಾಕಂತಂದ್ರೆ ಆರ್ಥಿಕ ವಿಚಾರಗಳನ್ನ ಮುಖ್ಯಮಂತ್ರಿಗೆ ಸಲಹೆಗಾರರು ಅವರು. ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು ಮತ್ತು ಸರ್ಕಾರದ ಮುಖವಾಣಿಯೂ ಹೌದು. ಅವರು ಈಗ ಇಷ್ಟನ್ನು ಹೇಳಿದ್ದಾರೆ ಅಂತಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಅಷ್ಟು ಬಿಟ್ಟು ನೀವು ಯಾರು ಏನು ಮಾತಾಡಬಾರದು ಅನ್ನೋ ಉದ್ದೇಶ. ಈ ರೀತಿ ಒಂದು ಮೆಸೇಜ್ ಅನ್ನ ಅವರು ಕಳಿಸಬೇಕಾಗಿದೆ ಜನರಿಗೆ. ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಇದನ್ನ ಜನರಿಗೆ ಹೇಳಲಾರದೆ ಇವರ ಕೈಲಿ ಹೇಳಿಸಿದ್ದಾರೆ ಅನ್ನೋದು ನನ್ನ ಒಂದು ಗುಮಾನಿ. ಜೊತೆಗೆ ಅವರೇ ಹೇಳಿದ್ದಾರೆ, ನಿಮಗೆ ಗ್ಯಾರಂಟಿ ಬೇಕಾದ್ರೆ ಡೆವಲಪ್ಮೆಂಟ್ ಕೇಳಬೇಡಿ, ಡೆವಲಪ್ಮೆಂಟ್ ಬೇಕಾದ್ರೆ ಗ್ಯಾರಂಟಿಯನ್ನ ನಾವು ವಾಪಸ್ ತಗೊಳ್ತೀವಿ. ಏನ್ ಥ್ರೆಟ್ ಮಾಡ್ತಿದಾರ ಇವರು? ಯಾರಿಗೆ ಇವರು ಥ್ರೆಟ್ ಮಾಡ್ತಾ ಇರೋದು? ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಈ ರಾಜಕೀಯ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ ಮೊದಲು ನಿಲ್ಲಿಸಬೇಕು. ಜನ ಮೊದಲ ತರ ಯುಗದಲ್ಲಿ ಇಲ್ಲ. ಇವತ್ತು ಪ್ರತಿಯೊಂದು ಕೂಡ ಒಂದೇ ನಿಮಿಷದಲ್ಲಿ ಜನರಿಗೆ ಅರ್ಥ ಆಗ್ತದೆ. ಟ್ರಾನ್ಸ್ಪರೆಂಟ್ ಯುಗದಲ್ಲಿ ಇದ್ದೇವೆ ನಾವೀಗ. ಜನರಿಗೆ ಹೆಚ್ಚು ದಿನ ನೀವು ಮೋಸ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವೇ ಹೇಳಿದ್ದೀರಿ ಹಣ ಇಲ್ಲ ಅಂತ. ಒಪ್ಕೊಳ್ಳಿ, ಹಣ ಇಲ್ಲ ನಮ್ಮ ಹತ್ರ, ಗ್ಯಾರಂಟಿ ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾದ್ರೂ ಒಪ್ಕೊಳ್ಳಿ. ಇಲ್ಲ ಅಂತಂದ್ರೆ ಎರಡನ್ನೂ ಮಾಡಬೇಕು. ನಾವು ಅಭಿವೃದ್ಧಿ ಮಾಡೋದೇ ಇಲ್ಲ ಅಂತ ನೀವು ಯಾವತ್ತೂ ಹೇಳಿಲ್ಲ. ಗ್ಯಾರಂಟಿ ಕೊಟ್ಟಿರೋದು ನಿಮ್ಮ ಚಪಲಕ್ಕೆ, ತೆವಲಿಗೆ, ವೋಟ್ ಬ್ಯಾಂಕ್ಗೆ. ಆದ್ರೆ ಅಭಿವೃದ್ಧಿ ಜನರಿಗೆ ಮುಖ್ಯ ಆಗಿದೆ, ಅದನ್ನ ಮಾಡಲೇಬೇಕಾಗಿದೆ. ಆಮೇಲೆ ಬರೀ ಲೂಟಿ ಮಾಡ್ಲಿಕ್ಕಲ್ಲ ಒಂದು ಸರ್ಕಾರ ಬರಬೇಕಾಗಿರೋದು. ಇವತ್ತು ಯಾವ ವಿಚಾರದಲ್ಲೂ ಲೂಟಿ 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 ಲೂಟಿ. ಇದನ್ನ ನಾವು ಹೇಳೋದು ಬೇಕಾಗಿಲ್ಲ, ನಿಮ್ಮ ಶಾಸಕರೇ ಡಜನ್ ಗಟ್ಟಲೆ ಶಾಸಕರು ಹೇಳ್ತಿದ್ದಾರೆ. ಈ ರೀತಿ ಇವತ್ತು ಜನರನ್ನೂ ಕೂಡ ಬ್ಲಾಕ್ ಮೇಲ್ ಮಾಡುವ ಮೂಲಕ ಈ ಸರ್ಕಾರ ಜೀವ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ.